ಮೈತ್ರಿ ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಮಾಲ್ ಮಾಡ್ತಾರ. ಪಾದಯಾತ್ರೆಯ ಅಖಾಡಕ್ಕೆ ನಿಖಿಲ್ರನ್ನ ಇಳಿಸೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿದೆ. ತಮ್ಮ ಭದ್ರಕೋಟೆಯಲ್ಲಿ ವರ್ಚಸ್ಸು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಈಗ ಜೆಡಿಎಸ್ ಅಲರ್ಟ್ ಆಗಿದೆ. ಮೈಸೂರು ಚಲೋ ಮೂಲಕ ಪಕ್ಷದ ಮೇಲೆ ನಿಖಿಲ್ ಹಿಡಿತ ಸಾಧಿಸುವಂತಹ ಪ್ರಯತ್ನಕ್ಕೂ ಮುಂದಾಗ್ತಾ ಇದ್ದಾರೆ. ಎಚ್ಡಿಕೆ ಪಾದಯಾತ್ರೆಗೆ ಚಾಲನೆ ನೀಡಿದ ಬಳಿಕ ನಿಖಿಲ್ರ ನೇತೃತ್ವ ಅದಕ್ಕೆ ಸಿಗಬಹುದು. ಜೊತೆಗೆ ಚನ್ನಪಟ್ಟಣ ಉಪಕದನದ ಮೇಲೂ ಕೂಡ ನಿಖಿಲ್ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಇನ್ನೇನು ಕೆಲ ಕ್ಷಣಗಳಲ್ಲೇ ಪಾದಯಾತ್ರೆಗೆ ಚಾಲನೆ ಸಿಗಬೇಕು. ಬಟ್ ಜೆಡಿಎಸ್ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಪ್ರತಿನಿಧಿಸ್ತಾರ. ಒಂದು ಚನ್ನಪಟ್ಟಣ ಬೈ ಎಲೆಕ್ಷನ್ ಗಮನದಲ್ಲಿಟ್ಟುಕೊಂಡು ಜೊತೆಗೆ ಪಕ್ಷದ ಒಟ್ಟಾರೆ ಹಿಡಿತ ಸಾಧಿಸುವ ನಿಟ್ಟಿನಲ್ಲಿ ನಿಖಿಲ್ ಈಗ ಅಖಾಡಕ್ಕೆ ಇಳಿತಾರ. ಖಂಡಿತವಾಗೂ ವಿಜಯ್, ಏನಂದ್ರೆ ಏನು ಮೂಢ ಹಗರಣ ಆಗಿರ್ಬೋದು, ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಹಗರಣ ವಿಚಾರವಾಗಿ ಏನು ಈ ಒಂದು ಪಾದಯಾತ್ರೆಯನ್ನು ಜೆಡಿಎಸ್ ಮತ್ತು ಬಿಜೆಪಿ ಒಂದು ಆಯೋಜನೆ ಮಾಡಿರುವಂಥದ್ದು. ಆದರೆ ಈ ಒಂದು ಪಾದಯಾತ್ರೆ ಮೂಲಕ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು ಜೆಡಿಎಸ್. ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ಪಾದಯಾತ್ರೆ ನಡೀತಿರೋ ಹಿನ್ನೆಲೆಯಲ್ಲಿ ಇದು ಜೆಡಿಎಸ್ನ ಭದ್ರಕೋಟೆ. ಇಲ್ಲಿ ಕಳೆದ ಹಲವು ದಿನಗಳಿಂದ ಸಾಕಷ್ಟು ಏನು ಹಾಸನದ ಒಂದು ಪ್ರಕರಣಗಳ ನಂತರ ಸಾಕಷ್ಟು ಡ್ಯಾಮೇಜ್ ಆಗಿತ್ತು. ಆ ನಿಟ್ಟಿನಲ್ಲಿ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲನ್ನು ಮಾಡ್ಬೋದು. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷದಲ್ಲಿ ತಮ್ಮದೇ ಆದಂಥ ವರ್ಚಸ್ಸು ಮತ್ತು ಪಕ್ಷದ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಇದು ಒಂದು ಸೂಕ್ತ ವೇದಿಕೆ ಅನ್ನೋದು ಏನು ರಾಜಕೀಯ ವಿಶ್ಲೇಷಕರ ಒಂದು ವಿಶ್ಲೇಷಣೆ ಆಗಿರುವಂಥದ್ದು. ಪ್ರಮುಖವಾಗಿ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಕೇಂದ್ರ ಸಚಿವರು ಆಗಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಸೂಕ್ತ ಅನ್ನೋದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹಿಂದೆ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ನಡೆಸಿದ್ರು. ಆದರೆ ಸೂಕ್ತ ವಿಷಯ ಇಲ್ಲದೆ ಕಾರಣಕ್ಕೆ ಪಾದಯಾತ್ರೆಯನ್ನು ಮುಂದೂಡಿದ್ರು. ಆದರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೈಸೂರು ಚಲೋ ಒಂದು ಏನು ಪಾದಯಾತ್ರೆ ಮಾಡ್ತಿದ್ರೆ ಈ ಒಂದು ವೇದಿಕೆಯನ್ನು ಸದ್ಬಳಕೆ ಮಾಡಿಕೊಂಡು ಹಳೆ ಮೈಸೂರು ಭಾಗದಲ್ಲಿ ತಮ್ಮ ವರ್ಚಸ್ಸು ಜೊತೆಗೆ ಪಕ್ಷದ ಮೇಲೆ ಹಿಡಿತವನ್ನು ಸಾಧಿಸಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಜೊತೆಗೆ ಏನು ಹಳೆ ಮೈಸೂರು ಭಾಗದ ಚನ್ನಪಟ್ಟಣದ ಉಪಚುನಾವಣೆ ಏನಿದೆ ಅದ್ರ ಮೇಲೂ ಕೂಡ ಒಂದು ಕಣ್ಣನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಇಟ್ಟಿರುವಂಥದ್ದು. ಏನು ಈ ಬಾರಿ ಉಪಚುನಾವಣೆಯಲ್ಲಿ ಏನು ಜೆಡಿಎಸ್ ಪಕ್ಷವನ್ನು ಗೆಲ್ಲಿಸಲೇಬೇಕು ಅನ್ನೋದು ಜವಾಬ್ದಾರಿಯನ್ನು ಕೂಡ ಅವರೇ ತೆಗೆದುಕೊಳ್ಳುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ಪಾದಯಾತ್ರೆ ಒಂದು ತೆರಳಿದ ಸಂದರ್ಭದಲ್ಲಿ ಅಲ್ಲಿನ ಹೆಚ್ಚಿನ ಕಾರ್ಯಕರ್ತರು ಮತ್ತು ಅಲ್ಲಿ ಮುಖಂಡರನ್ನು ಸೇರಿಸಿ ಚನ್ನಪಟ್ಟಣ ಉಪಕದನಕ್ಕೂ ಕೂಡ ಸಿದ್ಧತೆ ಒಂದು ತಾಲೀಮನ್ನು ನಡೆಸಲಿಕ್ಕೆ ಈಗಾಗಲೇ ಹಿರಿಯ ನಾಯಕರು ಸಲಹೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಆ ಒಂದು ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿರೋದು. ಜೊತೆಗೆ ಕುಮಾರಸ್ವಾಮಿ ಅವರು ಏನು ಈ ಒಂದು ಪಾದಯಾತ್ರೆಗೆ ಚಾಲನೆ ಕೊಟ್ಟ ನಂತರ ಅವರು ಏನು ದೆಹಲಿಗೆ ಸೋಮವಾರ ಅಂತ ಹೇಳ್ತಾರೆ. ನಂತರ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಪಾದಯಾತ್ರೆಯ ಜೆಡಿಎಸ್ ನೇತೃತ್ವವನ್ನು ವಹಿಸಲಿಕ್ಕೆ ಈಗಾಗಲೇ ಪಕ್ಷದ ಮುಖಂಡರು ಮತ್ತೆ ಕುಮಾರಸ್ವಾಮಿ ಅವರು ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂಥದ್ದು. ವಿಜಯ್, ಹೀಗೆ ಮಂಜುನಾಥ್, ಆ ಮೂಲಕ ಪರೋಕ್ಷವಾಗಿ ನಿಖಿಲ್ ಕುಮಾರಸ್ವಾಮಿನೇ ಚನ್ನಪಟ್ಟಣದಿಂದ ಅಭ್ಯರ್ಥಿ ಅನ್ನೋದು ಖಾತ್ರಿನಾ? ಈಗಾಗಲೇ ಒಂದು ಏನೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಪಷ್ಟನೆಗಳನ್ನು ಕೊಟ್ಟಿದ್ರು ಕೂಡ ಒಂದು ಕಡೆ ಸಿ.ಪಿ. ಯೋಗೇಶ್ವರ್ ಅವರು ಚನ್ನಪಟ್ಟಣ ಉಪಚುನಾವಣೆಗೆ ತಾವು ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಅಭ್ಯರ್ಥಿ ನಾನೇ ಆಗಬೇಕು, ಜೊತೆಗೆ ಬಿಜೆಪಿ ಸಿಂಬಲಲ್ಲಿ ನಾನು ನಿಲ್ಲಬೇಕು ಅನ್ನೋದು ಯೋಗೇಶ್ವರ್ ಅವರ ಲೆಕ್ಕಾಚಾರ ಆಗಿರುವಂಥದ್ದು. ಆದರೆ ಈ ಒಂದು ಚನ್ನಪಟ್ಟಣ ಉಪಚುನಾವಣೆ ಬರಲಿಕ್ಕೆ ಕುಮಾರಸ್ವಾಮಿ ಅವರು ಕಾರಣ, ಯಾಕಂದರೆ ಅವರು ಶಾಸಕರಾಗಿದ್ದರು. ಅದ ನಂತರ ಅದಕ್ಕೆ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಜೊತೆಗೆ ಜೆಡಿಎಸ್ನ ಕ್ಷೇತ್ರವಾಗಿರೋ ಕಾರಣಕ್ಕೆ ಆ ಕ್ಷೇತ್ರವನ್ನು ಜೆಡಿಎಸ್ ಪಡೆದುಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ. ಅಲ್ಲಿ ಒಂದು ಸ್ಥಳೀಯ ಕಾರ್ಯಕರ್ತರು ಒಂದು ಪ್ರೆಸ್ ಮೀಟನ್ನು ಮತ್ತು ಸಭೆಯನ್ನು ನಡೆಸಿ ನಿಖಿಲ್ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಬೇಕು ಅನ್ನೋದು ಒಂದು ಒತ್ತಾಯವನ್ನು ಮಾಡಿದರು. ಜೊತೆಗೆ ಪಕ್ಷದಲ್ಲಿ ಕೂಡ ಈ ಒಂದು ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಿದೆ. ಒಂದು ವೇಳೆ ಸಮಯ ಅಂದರೆ ಸಂದರ್ಭ ನೋಡಿಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದರೂ ಕೂಡ ಅಚ್ಚರಿ ಇಲ್ಲ ಅನ್ನೋದು ಜೆಡಿಎಸ್ ಚನ್ನಪಟ್ಟಣ ಕಾರ್ಯಕರ್ತರಲ್ಲಿ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಹೀಗಾಗಿ ಕಾದು ನೋಡಬೇಕು ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ನಿಲ್ತಾರ ಅಥವಾ ಏನು ಬೇರೆ ಯಾರನ್ನ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತಾರ ಅನ್ನೋದು ಚರ್ಚೆ ಇದೆ. ಆದರೆ ಸಂದರ್ಭ ಬಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.